ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಹೈನುಗಾರಿಕೆ ಮಾಡೋಕ್ಕೆ ಯಾರೆಲ್ಲ ಇಷ್ಟಪಡ್ತಾರೆ ಅವರಿಗೆ ಒಂದು ಮಾಹಿತಿ, ಸಾಮಾನ್ಯವಾದಂಥ ಮಾಹಿತಿ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಏನಪ್ಪ ಅಂದರೆ ಸಬ್ಸಿಡಿ ಲೋನ್ ಅಂತ ಏನು ಹೇಳ್ತೀವಿ, ಅಥವಾ ರೈತರಿಗೆ ಹೈನುಗಾರಿಕೆ ಮಾಡೋದಕ್ಕೆ 2 ಲಕ್ಷ ಸಹಿತ ಸಬ್ಸಿಡಿ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ನಿಮಗೋಸ್ಕರ. ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ವಿಷಯ, ಮತ್ತು ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು, ಮತ್ತು ಇದಕ್ಕೆ ಏನು ಬೇಕಾದಂಥ ದಾಖಲಾತಿಗಳೇನು ಅನ್ನೋ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ. ಹೌದು, ಸರ್ಕಾರ ಅನೇಕವಾದಂಥ ಯೋಜನೆಗಳಿರುತ್ತೆ. ಆ ಯೋಜನೆಗಳು ಜನಕ್ಕೆ ತಲುಪೋದು ತುಂಬ ಕಡಿಮೆ. ಆ ನಿಟ್ಟಲ್ಲಿ ನಮಗೆ ಆದಷ್ಟು ಈ ವಿಷಯನ ಜನಗಳಿಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಚಾನಲ್ನ ಉದ್ದೇಶ ಆಗಿದೆ ಸ್ನೇಹಿತರೆ. ಬನ್ನಿ, ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ಕೇಳ್ತಾ ಇದ್ದೀನಿ. ಮತ್ತು ವಿಷಯ ಇಷ್ಟ ಆದರೆ ಪೂರ್ತಿ ವಿಷಯ ನೋಡಿ, ವಿಷಯ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹೌದು, ನಾನಾಗಲೇ ಹೇಳ್ದಾಗೆ ಪ್ರಧಾನಮಂತ್ರಿ ಒಂದು ನೇತೃತ್ವದ ಕೇಂದ್ರ ಸರ್ಕಾರ ಹಾಗೆ ರಾಜ್ಯದ ಸರ್ಕಾರಗಳು ದೇಶದ ರೈತರನ್ನ ಆರ್ಥಿಕವಾಗಿ ಸದೃಢ ಮಾಡಬೇಕು, ಅಥವಾ ಅವರಿಗೆ ಒಂದು ಸ್ವಲ್ಪ ಬೇರೆ ಬೇರೆ ಯೋಜನೆಗಳು, ಕೃಷಿ ನಂತರ ಕೃಷಿ ಬಿಟ್ಟು ಪಕ್ಕದಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಅಥವಾ ಪಶುಸಂಗೋಪನೆ ಇರ್ಬೋದು, ಆಡು ಕುರಿ ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಹೀಗೆ ಅನೇಕ ಯೋಜನೆಗಳು ನಮ್ಮ ಸುತ್ತಮುತ್ತನೇ ಇರುತ್ತೆ. ಬಟ್ ಅದು ನಮಗೆ ತಿಳಿದಿರಲ್ಲ. ಅದರಲ್ಲಿ ಒಂದು ಬಂದಿರೋ ಅಂಥ ಯೋಜನೆಯೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ರೈತರಿಗೆ ಸುಮಾರು 2 ಲಕ್ಷ ರೂಪಾಯಿವರೆಗೂ ಆರ್ಥಿಕ ನೆರವು ಸಿಗುವಂಥ ವ್ಯವಸ್ಥೆ ಇದೆ. ನಾವು ನೋಡ್ಬೋದು, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂದರೆ ಬರೀ ಕೆಲಸ ಮಾಡೋದು ಹಾಗೆ ಹೀಗೆ ಅಲ್ಲ, ಅದರಲ್ಲಿ ಸುಮಾರು ಯೋಜನೆಗಳಿರ್ತವೆ. ಅದರಲ್ಲಿ ಈ ಒಂದು ಯೋಜನೆಗಳಲ್ಲಿ ರೈತರಿಗಾಗಿ ಗ್ರಾಮ ಪಂಚಾಯತಿ ವತಿಯಿಂದ ದನದ ಕೊಟ್ಟಿಗೆ ನಿರ್ಮಾಣ ಮಾಡೋಕ್ಕೆ ಸಹಾಯಧನ ಇರುತ್ತೆ. ಹೌದು, ನನಗೆ ಗೊತ್ತಿದೆ. ಅದು ಆಲ್ಮೋಸ್ಟು ಈ ವರ್ಷದಲ್ಲಿ 48,000 ಏನೋ ಇರ್ಬೋದು ಈಗ. ಹಾಗೆಯೇ ಸರ್ಕಾರ ಸಹ ನೀಡ್ತಿದೆ. ದನದ ಕೊಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ ರೈತರು ಗ್ರಾಮ ಪಂಚಾಯತಿಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅಷ್ಟೇ ಅಲ್ಲದೆ ಎಲ್ರಿಗೂ ಸಹ, ಮತ್ತು ಕೃಷಿ ಚಟುವಟಿಕೆಗೆ ಜೊತೆಗೆ ಹೈನುಗಾರಿಕೆನ ಮಾಡೋದಕ್ಕೆ ಇವಾಗ ನೋಡಿ 60,000 ಮಾಡಿದಾರಂತೆ. ದನದ ಕೊಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ 60,000 ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹೌದು, ಇದು ಪ್ರಾಕ್ಟಿಕಲಾಗಿ ನಾನು ನೋಡಿದ್ದೀನಿ. ನೀವು ಇದು ನರೇಗಾ ಯೋಜನೆ ಅಡಿಯಲ್ಲೇ ಕೊಡ್ತಾರೆ. 60,000 ನೀವು ದನದ ಕೊಟ್ಟಿಗೆನ ನಿರ್ಮಾಣ ಮಾಡಬೇಕು. ಅದಕ್ಕೆ ಸ್ವಲ್ಪ ಪ್ರೊಸೀಜರ್ಸ್ ಇರುತ್ತೆ. ನೀವು ಕಟ್ಟಿ ಅದಕ್ಕೆ ಫೋಟೋ ಕಳಿಸ್ಬೇಕು. ಅವರು ಹಂತವಾಗಿ ಫೋಟೋ ತಗೊಂಡು ನಿಮಗೆ ಹಣನ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ, ಈ ಒಂದು ಯೋಜನೆ ಅಡಿಯಲ್ಲಿ. ಹಾಗೇ ಅದಲ್ಲದೆ ಸರ್ಕಾರವು ರೈತರಿಗೆ ಸುಮಾರು 2 ಲಕ್ಷದವರೆಗೂ ಸಹ ಸಾಲನೂ ನೀಡ್ತಾ ಇದೆ. ಆ ಕೊಟ್ಟಿಗೆ ಕಟ್ಟೋದಕ್ಕೆ ದುಡ್ಡು ಕೊಡೋದಲ್ದೇ 2 ಲಕ್ಷದವರೆಗೂ ಸಹ ಸಾಲನೂ ಸಹ ನೀಡ್ತಾ ಇದ್ದಾರೆ. ವಿತ್ ಸಬ್ಸಿಡಿ ಅಂತಲೇ ಹೇಳ್ಬೋದು. ಸಬ್ಸಿಡಿ ಜೊತೆಗೆ ಈ ಒಂದು ಸಾಲವನ್ನು ಸರ್ಕಾರ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಬೇಕಾದಂಥ ದಾಖಲಾತಿಗಳು ಏನಪ್ಪ ಅಂತ ನಾನು ಹೇಳ್ತಾ ಹೋದರೆ, ನಿಮಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ಕು, ಅಂದರೆ ನಿಮ್ಮ ಅಕೌಂಟಿಗೆ ಎಲ್ಲಿಗೆ ದುಡ್ಡು ಬರಬೇಕು ಆ ಒಂದು ಬ್ಯಾಂಕ್ ಪಾಸ್ಬುಕ್ಕು, ಇಷ್ಟು ಮುಖ್ಯವಾದ ದಾಖಲೆಗಳು ಅಂತ ಹೇಳ್ಬೋದು. ಈ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಒಂದು ಹೆಸರು ಕರೆಕ್ಟಾಗೆಲ್ಲ ಇರಬೇಕು, ಮತ್ತು ಆಧಾರು ಬ್ಯಾಂಕಿಗೆ ಲಿಂಕ್ ಆಗಿರೋಂಥ ಡೀಟೇಲ್ಸ್ ಇರಬೇಕು. ರೇಷನ್ ಕಾರ್ಡು ನಿಮಗೆ BPL ಕಾರ್ಡ್ ಆದರೆ ಭಾಳ ಬೇಗ ಇದಾಗುತ್ತೆ. ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಯಾವ ಜಾತಿ ಏನು ಅಂತ ತಿಳ್ಕೋದಕ್ಕೆ. ಅದಲ್ಲದೆ ಅರ್ಜಿ ಸಲ್ಲಿಸೋದು ಹೇಗಪ್ಪ ಅಂತ ನೋಡಿದ್ರೆ, ಅರ್ಜಿ ಸಲ್ಲಿಸೋದು ತುಂಬ ಈಸಿ. ಇದೆಲ್ಲ ಬಯಸುವವರು ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತ ಏನು ಹೇಳ್ತೀವಿ, PDO, ಅವ್ರ ಸಹಾಯದೊಂದಿಗೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅಂದರೆ PDO ಹತ್ರ ಹೋಗ್ಬಿಟ್ಟು ನೀವು ಹೆಸರು ಬರೆಸ್ಬಿಟ್ಟು ನಿಮ್ಮ ಡೀಟೇಲ್ಸನ್ನೆಲ್ಲ ಕೊಟ್ಟು ಆ ಸಮಯದಲ್ಲಿ ನಿಮಗೆ ಆ ಒಂದು ಯೋಜನೆ ಬಂದಾಗ ನಿಮಗೆ ಅಲೋಕೇಟ್ ಮಾಡ್ತಾರೆ ಸ್ನೇಹಿತರೆ. ಇದು ನಾನು ಪಡೆದಂಥ ಒಂದು ಯೋಜನೆ ಆಗಿದೆ. ಮತ್ತು ಇದ್ರ ಬಗ್ಗೆ ಇನ್ನೂ ನಿಮಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿ. ಬೇರೆ ಬೇರೆ ಯೋಜನೆಗಳು ಸಹ ಇರುತ್ತೆ ಇದು ಅಲ್ಲದೇ. ನಮಸ್ಕಾರ.